ಹಲ್ಲೆಲೂಯ. ದೇವ್ರ ನಮ್ಮಕ್ಕೆ ಸ್ತೋತ್ರ. ನೀವು ಕಳೆದ ವಾರ ಕರ್ತನಾದ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಮಾತನಾಡಿದ 7 ಮಾತುಗಳಲ್ಲಿ ಮೊದಲನೇ ಮಾತನ್ನು ನೀವು ಕೇಳ್ಕೊಂಡಿದ್ದೀರಾ. ನಿಮ್ಗೆ ಜ್ಞಾಪಕ ಇದೆ ಎಂಬುದಾಗಿ ನಾನು ಅನ್ಕೊತೇನೆ. ಕರ್ತನು ನಿಜವಾಗ್ಲೂ ಕೃಪೆಯಿಂದ ನಿಮ್ಮ ಜೀವಿತದಲ್ಲಿ ಚಲಿಸಿದವನಾಗಿದ್ದಾನೆಂಬುದಾಗಿ ನಾನು ಅನ್ಕೊತೇನೆ. ಮತ್ತು ನೀವು ನಿಜವಾಗಿಯೂ ಯಾರಿಗೆ ಕ್ಷಮಾಪಣೆಯನ್ನು ಮಾಡದೆ ಹೋಗಿದ್ದೇ ಆಗಿದ್ರೆ ನೀವು ನಿಜವಾಗ್ಲೂ ಕ್ಷಮಿಸಿದ್ದೀರಾ? ಪ್ರಿಯ ವಿಶ್ವಾಸಿಗಳೇ, ಸ್ವಲ್ಪ ಅವಲೋಕಿಸೋಣ. ನಾವು ವಾಕ್ಯ ಕೇಳ್ತೇವೆ ಮತ್ತು ಸುಮ್ಮನೆ ಹಾಗೇ ಇರ್ತೇವೆ, ಮತ್ತು ನಾವು ವಾಕ್ಯ ಕೇಳ್ತೇವೆ ಮತ್ತು ಪ್ರಾರ್ಥನೆ ಮಾಡ್ತೇವೆ ಅಥವಾ ಉಪವಾಸ ಮಾಡ್ತೇವೆ, ಧರ್ಮ ಕಾರ್ಯಗಳಲ್ಲಿದ್ದೇವೆ, ನಾವು ನೀತಿವಂತರಾಗಿದ್ದೇವೆ. ಆದರೆ ನಾವು ದೇವರು ಕೊಟ್ಟ ಆಜ್ಞೆಗಳನ್ನು ಕೈಕೊಳ್ಳದೆ ಹೋದರೆ ಕರ್ತನ ಉಗ್ರ ಕೋಪಕ್ಕೆ ನಾವು ಗುರಿ ಆಗ್ತೇವಲ್ವಾ? ಹೌದು, ಕಳೆದ ವಾರ ನಾವು ಧ್ಯಾನ ಮಾಡಿದ್ದೇವೆ ಕ್ಷಮಾಪಣೆ ಮಾಡಬೇಕೆಂಬುದಾಗಿ. ಮೊದಲನೇ ಉಕ್ತಿಯನ್ನು ನೋಡಿದ್ದೇವೆ. ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಪವಿತ್ರ ಯಜ್ಞದ ಪಶು, ದೇವರ ಯಜ್ಞದ ಪಶು, ತಾನೇ ಸ್ವತಃ ತಂದೆಯೇ ಇವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆಂಬುದು ಇವ್ರಿಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿ ಎಷ್ಟೊಂದು ಪ್ರೀತಿ ಮಾಡಿದ್ದಾನಲ್ವಾ? ಸ್ವಲ್ಪ ಆಲೋಚನೆ ಮಾಡೋಣ ಪ್ರಿಯರೇ. ನಿಮಗನ್ಸೋದಿಲ್ವಾ? ಹೌದು, ನನ್ನ ರಕ್ಷಕನಾದ ಯೇಸು ಸ್ವಾಮಿ ಸ್ವತಃ ಇಂಥ ಕ್ಷಮಾ ಭಾವನೆಯನ್ನು ಹೊಂದಿದ್ದೇ ಆಗಿದ್ರೆ, ಕ್ಷಮಾ ಗುಣವನ್ನು ಹೊಂದಿದ್ದೇ ಆಗಿದ್ರೆ, ಇಂಥ ಕ್ಷಮಾಶೀಲನಾದ ಸದ್ಗುಣ ಶಿರೋಮಣಿಯಾದ ಕರ್ತನೂ ಇದ್ದಿದ್ದೇ ಆಗಿದ್ರೆ ನಾನು ಯಾಕೆ ಕ್ಷಮಿಸಬಾರ್ದು ಎಂಬುದಾಗಿ ಅನ್ಸೋದಿಲ್ವಾ? ನೀನು ನಾನು ಕರ್ತನಾದ ಯೇಸುವನ್ನ ಪ್ರೀತಿಸೋರಾಗಿದ್ದರೆ ನಾವು ಈಗ ಕ್ಷಮೆಯನ್ನು ನಾವು ಕೊಟ್ಟಿದ್ದೇವೆ ಎಂಬುದಾಗಿ ನಾನು ನಂಬ್ತೇನೆ. ಗೊತ್ತಿಲ್ಲ, ಕಳೆದ ವಾರದಿಂದ ಇವತ್ತಿನ ತನಕ ನಾನು ನಿಮಗೆ ತಿರುಗಿ ಜ್ಞಾಪಕ ಮಾಡ್ಕೊಳ್ತೇನೆ. ಒಂದು ವೇಳೆ ನೀವು ಅಕ್ಷಮ್ಯ ಭಾವನೆಯನ್ನು ಯಾರಿಗಾದ್ರೂ ತೋರಿಸಿದ್ದೇ ಆಗಿದ್ರೆ, ನೀವು ಕ್ಷಮಿಸಿ ಬಿಟ್ಟಿದ್ದೇ ಆಗಿದ್ರೆ ನಾವು ಕರ್ತನನ್ನು ಕೊಂಡಾಡೋಣ. ಅಥವಾ ಇನ್ನೂ ನಾನು ಕ್ಷಮಿಸದೆ ಹೋಗಿದ್ದೇನೆ ಎಂಬುದಾಗಿ ಹೇಳುವಾಗ ಈಗಲಾದ್ರೂ ಸಮಯ ಮಿಂಚಿಲ್ಲ, ಸಮಯ ಗತಿಸಿ ಹೋಗಿಲ್ಲ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ, ವಿಜ್ಞಾಪಿಸ್ಕೊಳ್ತೇನೆ, ಕರ್ತನಾದ ಯೇಸುವಿನ ಹೃದಯಕ್ಕೆ ಸಂತೋಷ ತರೋರಾಗಿರೋಣ. ಈಗಲೂ ಕೂಡ ಆ ಸಮಯ ಮಿಕ್ಕಿಲ್ಲ, ಈಗಲೂ ಕೂಡ ನಾ ಕ್ಷಮಿಸ್ತೇನೆ ಎಂಬುದಾಗಿ ಹೇಳಿ, ತಂದೆಯೇ ಇವರನ್ನ ಕ್ಷಮಿಸು ಎಂಬುದಾಗಿ ಹೇಳಿದಂತೆ ನನ್ನನ್ನ ನಿಮ್ಮನ್ನ ನಮ್ಮ ಪಾಪವನ್ನ ಕ್ಷಮಿಸಿದ ರಕ್ಷಕನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸುತ್ತಾ ಆತನ ಹೃದಯಕ್ಕೆ ನಾವು ಸಂತೋಷ ಕೊಡಬೇಕಾಗಿದ್ರೆ ಇತರರನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ ಅಲ್ವಾ? ಹಾಗಾದ್ರೆ ನಾವು ಜ್ಞಾಪಕ ಮಾಡಿಕೊಂಡು ಇಬ್ರು ಈ ಲೋಕದಲ್ಲಿ ಗತಿಸಿ ಹೋದಂತ ಮಿಸಸ್ ಗ್ಲಾಡಿಸ್ ಸ್ಟೇನ್ಸ್ ಅವರ ಯಜಮಾನ್ರ ಬಗ್ಗೆ ನಾವು ನೋಡಿದ್ವಲ್ವಾ? ಗ್ಲಾಡಿಸ್ ಸ್ಟೇನ್ಸ್ ಅವರ ಯಜಮಾನ್ರು ಮತ್ತು ಅವರ ಇಬ್ಬರು ಮುದ್ದಾದ ಮಕ್ಕಳು, ಅವರು ಯಾವ ಕಾರಣವಿಲ್ಲದೆ ಅನ್ಯಾಯದಿಂದ ಅವರು ಈ ಲೋಕವನ್ನು ತ್ಯಜಿಸಿ ಹೋಗಬೇಕಾಯ್ತು. ಆದರೆ ಗ್ಲಾಡಿಸ್ ಸ್ಟೇನ್ಸ್ ಅವ್ರ ಮೇಲೆ ವಿಚಾರಣೆ ಮಾಡ್ಬೋದಾಗಿತ್ತಲ್ಲ. ಆದರೆ ಅವ್ರೇನು ಹೇಳಿದ್ರು? ಅವ್ರಿಗೆ ಗೊತ್ತಿಲ್ಲ, ಕ್ಷಮಿಸ್ತೇನೆ, ಓ ಕ್ರಿಸ್ತನ ಮಗಳಾಗಿದ್ದಾಳೆ, ಕ್ರಿಸ್ತನ ರಾಯಭಾರಿಯಾಗಿದ್ದಾಳೆ, ಅದಕ್ಕೋಸ್ಕರ ಆ ಭಾವನೆಯನ್ನು ಇತರರಿಗೆ ಮತ್ತು ಅನ್ಯರಿಗೆ ತೋರಿಸಿದ್ರು ಎಂಬುದಾಗಿ ಗೊತ್ತಾಗುತ್ತೆ. ಅದೇ ಒಂದು ಭಾವನೆಯನ್ನು ನಮಗಿಟ್ಕೋಬೇಕಲ್ವಾ? ಕ್ಷಮೆ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯವಾಗಿದೆ ಕರ್ತನಾದ ಯೇಸುವಿನ ಮೂಲಕ. ಹಾಗಾದ್ರೆ ಬನ್ರಿ ಇವತ್ತಿನ ದಿವಸ 2ನೇ ಮಾತನ್ನ ನನ್ನ ರಕ್ಷಕನು ಆ ಶಿಲುಬೆ ಮೇಲೆ ಏನನ್ನ ಮಾತನಾಡಿದರು ಎಂಬುದಾಗಿ ನೋಡೋಣ. ಹಾಗಾದ್ರೆ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆತನ ಬಲಕ್ಕಾಗಿ. ಹಲ್ಲೆಲೂಯ. ಪ್ರಿಯ ರಕ್ಷಕನೇ, ನಾವು ಇತರರನ್ನ ಕ್ಷಮಿಸುವ ಹಂಗಿನಲ್ಲಿದ್ದೇವೆ. ನೀನು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಿಯ ಕುಮಾರನಾಗಿರುವ ಕ್ರಿಸ್ತೇಸು ಮಾತನಾಡಿದ 2ನೇ ಮಾತನ್ನ ಇವತ್ತು ಧ್ಯಾನ ಮಾಡಲು ನಾವು ಸಿದ್ಧರಾಗಿದ್ದೇವೆ. ರಾಜ, ನಿನ್ನ ಆತ್ಮನ ಬಲ ನಮ್ಮೆಲ್ಲರ ಮೇಲೆ ಕಳಿಸು ಸ್ವಾಮಿ. ನಮ್ಮನ್ನು ಕೂಡ ಕೃಪೆಯಿಂದ ನಡೆಸು. ಘನತೆ ಮಾನ ಮಹಿಮೆ ನಿನಗೆ ಮಾತ್ರವೇ ಸಲ್ಲಲಿ ಯೇಸುವಿನ ಹೆಸರಿನಲ್ಲಿ, ಆಮೇನ್. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಈಗ ನಾವು 2ನೇ ಮಾತಿಗೆ ಬಂದಿದ್ದೇವೆ. 2ನೇ ಮಾತನ್ನ ನಾವು ಆಲೋಚಿಸುವಾಗ, ಧ್ಯಾನಿಸುವಾಗ ರಕ್ಷಕನನ್ನ ಕೊಂಡಾಡೋಣ. ಅದು ದೇವರ ವಾಕ್ಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಅದು 41ನೇ ವಚನದಿಂದ 23ನೇ ಅಧ್ಯಾಯ 41ನೇ ವಚನದಲ್ಲಿ ಹೀಗಿದೆ. ತೂಗು ಹಾಕಿದ್ದ 39ನೇ ವಚನದಿಂದ ನಾನು ತಮಗೋಸ್ಕರ ಓದ್ತೇನೆ. ತೂಗು ಹಾಕಿದ್ದ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ, ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಅಂದನು. ಆ 2ನೇವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಭಯಪಡುವುದಿಲ್ವೋ ಅಥವಾ ಹೆದರುವುದಿಲ್ವೋ? ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಅಂತ ಹೇಳಿ ಆ 2ನೇ ಕಳ್ಳನು ಹೇಳ್ತಾನೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. ಹಲ್ಲೆಲೂಯ. ಕಳ್ಳನೇ ಪ್ರಿಯರೇ,
ಕಳ್ಳನೇ. ಅವರು ದುಷ್ಕರ್ಮಿಗಳಾಗಿದ್ರು, ದರೋಡೆಕೋರರಾಗಿದ್ರು. ಎಷ್ಟೋ ವರ್ಷಗಳ ಕಾಲ ಸೆರೆಮನೆಯಲ್ಲಿ ಅವರು ವಾಸವಾಗಿರ್ಬೋದು, ಅಥವಾ ಎಲ್ಲ ಪಾಪಮಯವಾದ ಕೃತ್ಯವನ್ನು ಅವರು ಮಾಡಿರ್ಬೋದು ಅಲ್ವಾ. ಹಾಗಾದ್ರೆ ನನ್ನ ರಕ್ಷಕನು ನನಗೋಸ್ಕರ ಇಂಥ ಒಬ್ಬರ ದುಷ್ಟರ ಮಧ್ಯದಲ್ಲಿ ನೇತು ಹಾಕಲ್ಪಟ್ಟ. ಯೆಶಾಯ ಪ್ರವಚನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ತಿರುಗಿ ನೋಡೋಣ. ದುಷ್ಟರ ಮಧ್ಯದಲ್ಲಿ ಪುಷ್ಟರ ಮಧ್ಯ ಆತನನ್ನು ಇಡಲಾಯಿತು. ಹಲ್ಲೆಲೂಯಾ. ದುಷ್ಟರ ಮಧ್ಯದಲ್ಲಿ ಆತನನ್ನು ಇಟ್ಟ ಕಾರಣ ಆತನು ದುಷ್ಟನಾಗಿ ಆಗ್ಬೇಕು ಎಂಬುದಾಗಿ ಸೈತಾನನ ಆಲೋಚನೆಯಾಗಿತ್ತು. ನಮ್ಮ ದುಷ್ಟತನವನ್ನು ನನ್ನ ರಕ್ಷಕನಾದ ಯೇಸು ಸ್ವಾಮಿ ತಾನು ಧರಿಸಿ, ಆ ಪಾಪವನ್ನು ತಾನು ಧರಿಸಿ ಅವತ್ತು ಆ ಕಲ್ವರಿ ಶಿಲುಬೆ ಮೇಲೆ ದುಷ್ಟರ ಮಧ್ಯದಲ್ಲಿ ನೇತು ಹಾಕಲ್ಪಟ್ಟ. ಹಾಗಾದ್ರೆ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಇಬ್ಬರು ಕಳ್ಳರಿದ್ರು ಎಂಬುದಾಗಿ ನೋಡ್ತೇವೆ. ಆ ಇಬ್ಬರು ಕಳ್ಳರು ಯಾವ ಕೃತ್ಯ ಮಾಡಿದ್ರು ನಮಗೆ ಗೊತ್ತಿಲ್ಲ, ಆದ್ರೆ ಇಷ್ಟು ಮಾತ್ರ ಸತ್ಯ, ಅವರು ದುಷ್ಕರ್ಮಿಗಳಾಗಿದ್ರು. ಇಲ್ಲಿ ಸುವಾರ್ತಿಕರು ಯಾರ್ಯಾರಂದ್ರೆ ಸುವಾರ್ತಿಕರಾದಂತ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಇವರು ಹೇಳ್ಬೇಕಾಗಿದ್ರೆ ದುಷ್ಕರ್ಮಿಗಳು ಎಂಬುದಾಗಿ ಇವರನ್ನ ಸಂಬೋಧಿಸ್ತಾರೆ. ಇವರನ್ನ ಕರೆಯುವಾಗ ದುಷ್ಕರ್ಮಿಗಳು ಎಂಬುದಾಗಿ ಹೇಳ್ತಾರೆ. ಇವರು ಸುಮಾರು ವರ್ಷಗಳಿಂದ ಸೆರೆಮನೆಯಲ್ಲಿ ವಾಸವಾಗಿರ್ಬೋದು, ಅಥವಾ ಅನೇಕ ದರೋಡೆಕೋರ ತನ ಮಾಡಿರ್ಬೋದು. ಆದರೆ ಪವಿತ್ರನಾದ ಯೇಸುವಿನ ಮಧ್ಯೆ ಇವರು ಹಾಕಲ್ಪಟ್ಟಿದ್ದಾರೆ ಪ್ರಿಯರೇ. ಆದ್ರೆ ಒಬ್ಬ ಕಳ್ಳನು ಹೇಳ್ತಾನೆ, ನೋಡು ನೀನು ಬರಬೇಕಾದ ಕ್ರಿಸ್ತನಲ್ವೋ, ಹಾಗಾದ್ರೆ ನಿನ್ನನ್ನು ರಕ್ಷಿಸಿಕೊ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳುವಾಗ ಅವರ ಅಂದ್ರೆ ಅಲ್ಲಿರುವಂತ ಯಹೂದ್ಯ ಇಸ್ರಾಯೇಲರ ಜನರ ಜೊತೆ ಮತ್ತು ಅಲ್ಲಿರುವಂತ ಕಟ್ಟುಕರಾದಂತ ರೋಮಾಯ ಸಿಪಾಯಿಗಳ ಮಧ್ಯೆ, ಅವರನ್ನ ಅನುಸರಿಸಿ ನಡೀತಿರುವಂತ ಶಾಸ್ತ್ರೀಯ ಪರಿಸಾಯರಗಳ ಮಧ್ಯೆ, ಇಂಥ ಕಟುಕರು ಭಯಂಕರವಾದ ಕ್ರೂರಿಗಳ ಮಧ್ಯದಲ್ಲಿ ಹಾಸ್ಯ ಮಾಡ್ತಾ ಇರುವಂತ ಅವ್ರಿಗೆಲ್ಲರ ಮಧ್ಯೆ ಈ ಕಳ್ಳನು ಕೂಡ ಹಾಸ್ಯ ಮಾಡ್ತಾ ಇದ್ದ. ಹಾಸ್ಯ ಮಾಡ್ತಾ ಇರುವಾಗ, ನೀನು ಬರಬೇಕಾದ ಕ್ರಿಸ್ತನಾಗಿದ್ರೆ ನಿನ್ನನ್ನು ರಕ್ಷಿಸಿಕೋ ಮತ್ತು ನಮ್ಮನ್ನು ರಕ್ಷಿಸು ಎಂಬುದಾಗಿ ಕರ್ತನಾದ ದೇವರ ಯಜ್ಞದ ಕುರಿಮರಿಯನ್ನ ಪರೀಕ್ಷಿಸಿದನು ಎಂಬುದಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ನೋಡ್ತೇವೆ, ಇತರರು ಅಪಹಾಸ್ಯ ಮಾಡ್ತಿರುವಾಗ ಈ ಕಳ್ಳನು ಕೂಡ ಭಾಗಿಯಾದನು. ಆಗ ನಾವು ನೋಡ್ತೇವೆ, ನೋಡಿ ಜನರ ಮಧ್ಯದಲ್ಲಿ ಅಪಹಾಸ್ಯಕ್ಕೆ ಗುರಿಯಾದ ನನ್ನ ರಕ್ಷಕನು ಬಾಯಿ ತೆರೀಲಿಲ್ಲ. ಆತನು ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವಂತೆ ಆತನು ಮೌನವಾಗಿದ್ದ, ಬಾಯಿ ತೆರೆಯಲೇ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಅಪಹಾಸ್ಯ ನಡೆದಿತ್ತು. ಅಲ್ಲಿ ಇನ್ನೊಬ್ಬ ಕಳ್ಳನನ್ನ ನಾವು ನೋಡ್ತೇವೆ, ಆತನನ್ನು ಗದರಿಸ್ತಾನೆ ಇನ್ನೊಬ್ಬ ಕಳ್ಳನು. ನೋಡು, ನಾವಾದರೋ ಇದಕ್ಕೆ ಯೋಗ್ಯರಾಗಿದ್ದೇವೆ. ನಾವು ಈ ತಪ್ಪಿಗೆ, ಈ ಶಿಕ್ಷೆಗೆ ನಾವು ಶಿಕ್ಷೆಯನ್ನು ಅನುಭವಿಸುವುದು ಯೋಗ್ಯವಾಗಿದೆ, ಕ್ರಮಬದ್ಧವಾಗಿದೆ. ಆದರೆ ಈತನಾದರೂ, ಅಂದ್ರೆ ಯೇಸು ಸ್ವಾಮಿ ಈತನಾದರೂ ಅಂಥದ್ದೇನೂ ಮಾಡಲಿಲ್ಲಲ್ಲ. ನಾವು ದಂಡನೆಗೆ ಗುರಿಯಾಗಿದ್ದು ನಿಜ, ಸತ್ಯ, ಅದು ಯೋಗ್ಯವಾಗಿದೆ, ನ್ಯಾಯವಾಗಿದೆ. ಆದರೆ ಈತನಾದರೂ ಕ್ರಿಸ್ತೇಸುವನ್ನ ನೋಡ್ರಿ, ಇಬ್ಬರೂ ಕೂಡ ಅದೇ ಸಮ ಪ್ರಮಾಣವಾದ ಪಾಪಗಳನ್ನು ಮಾಡಿದ್ದಾರೆ. ಆದರೆ ಇವತ್ತು ನಾವು ಯಾರ್ಯಾರು ದೇವರ ವಾಕ್ಯಗಳನ್ನ ಕೇಳ್ಕೊಳ್ತೇವೋ ನಾವು ಕೂಡ ಕಳ್ಳನಿಗೆ ಹೋಲಿಸ್ಕೊಳ್ಳೋಣ ಪ್ರಿಯರೇ. ನಾವು ಈ ತಪ್ಪು ಮಾಡಿಲ್ಲ, ಆ ತಪ್ಪು ಮಾಡಿಲ್ಲ ಎಂಬುದಾಗಿ ನಾವು ಅನ್ಕೊಂಡಾಗಿದ್ರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳದಂತೆ ಆಗುತ್ತೆ. ಇತರರ ತಪ್ಪುಗಳನ್ನ ನಾವು ಹೆಕ್ಕಿ ತೆಗೆಯುವಾಗ, ಆರಿಸಿ ತೆಗೆಯುವಾಗ ನನ್ನ ತಪ್ಪು ಏನೆಂಬುದನ್ನು ನಾನು ಅರ್ಥಕೊಳ್ಬೇಕಲ್ವಾ. ಹಾಗಾದ್ರೆ ಒಬ್ಬ ಕಳ್ಳನು ಹೇಳಿದ, ನೀನು ಬರಬೇಕಾದ ಕ್ರಿಸ್ತನಾಗಿದ್ರೆ ನೀನು ನಿನ್ನನ್ನು ರಕ್ಷಿಸಿಕೋ ಹಾಗೂ ನನ್ನನ್ನು ರಕ್ಷಿಸು ಎಂಬುದಾಗಿ ಹೇಳಿದ. ಆದರೆ ಎರಡೇ ಕಳ್ಳನು, ದೇವ್ರ ನಾಮಕ್ಕೆ ಸ್ತೋತ್ರ, ಇನ್ನೊಬ್ಬ ಕಳ್ಳನಿಗೋಸ್ಕರ ಕರ್ತನನ್ನು ನಾವು ಕೊಂಡಾಡೋಣ ಪ್ರಿಯರೇ, ಕರ್ತನನ್ನು ಕೊಂಡಾಡೋಣ. ಆ ಕಲ್ವರಿ ಸ್ಥಳದಲ್ಲಿ ಒಬ್ಬ ಕಳ್ಳನಿಗೆ ಕೃಪೆ ಸಿಕ್ತು ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಕೃಪೆ ಸಿಕ್ತು? ಆತನು ಒಂದು ಹೆಜ್ಜೆ ಮುಂದೆ ಹಾಕಿದ. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನ ಒಪ್ಪಿಸಿಕೊಡುವಾಗ, ನಾವು ಒಂದು ಸ್ಟೆಪ್ ಬರುವಾಗ ಆತನ ಕೃಪೆ ಬಹಳಷ್ಟು ಸ್ಟೆಪ್ಸ್ ಮುಂದೆ ಬರುತ್ತೆ, ನಮ್ಮ ಸಮೀಪ ಬರುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ತೇವೆ, ಆ ಎರಡನೇ ಕಳ್ಳನನ್ನ ನಾವು ನೋಡುವಾಗ ಆತನಿಗೆ ಕೃಪಾಶೀರ್ವಾದಗಳು ಅಲ್ಲಿ ದೊರಕಿತು ಎಂಬುದಾಗಿ ನೋಡ್ತೇವೆ. ಆತನು ಹೇಳ್ತಾನೆ, ತೂಗು ಹಾಕಿದ್ದ ದುಷ್ಕರ್ಮಿಗಳಲ್ಲಿ ಒಬ್ಬನು ಹಾಸ್ಯ ಮಾಡುವನಾಗಿದ್ರೆ ಇನ್ನೊಬ್ಬನು ಹೇಳ್ತಾನೆ, ನಾವಂತೂ ನ್ಯಾಯವಾಗಿ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಹಾಲೆಲ್ಲೂಯಾ. ನಾವು ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ. ಹಾಲೆಲ್ಲೂಯಾ. ರಕ್ಷಕನಾದ ಯೇಸು ಸ್ವಾಮಿ ಅಲ್ಲದ್ದೇನು ಮಾಡಲಿಲ್ಲ. ಇಲ್ಲಿ ನೋಡ್ತೇವೆ, ತನ್ನ ಪಾಪದ ಅರಿವು, ಎರಡನೇ ಕಳ್ಳನಿಗೆ ತನ್ನ ಪಾಪದ ಅರಿವು ಉಂಟಾಯಿತು. ನಾವು ನ್ಯಾಯವಾಗಿ ದಂಡನೆಯನ್ನು ಹೊಂದುತ್ತಾ ಇದ್ದೇವೆ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯ ವಿಶ್ವಾಸಿಗಳೇ, ನಾನು ಮಾಡಿದಂಥ ಪಾಪಗಳನ್ನ ನಾವು ಒಪ್ಪಿಕೊಂಡು ಅರಿಕೆ ಮಾಡಿ ಅವುಗಳು ಬಿಟ್ಟು ಬಿಡುವಾಗ
ಶುಭವನ್ನು ಹೊಂದುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕದ ಪ್ರಕಾರ, ಜ್ಞಾನೋಕ್ತಿಗಳ ಪುಸ್ತಕದ ಪ್ರಕಾರ ನೋಡುವಾಗ ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗುವುದು, ದೋಷಗಳನ್ನು ಅರಿತು ಅವುಗಳನ್ನು ಬಿಟ್ಟು ಬಿಡುವವನಿಗೆ ಕರುಣೆ ದೊರಕುತ್ತೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವಜನರೇ, ಈಗಲೂ ಕೂಡ ನಾವು ಆತನು ಹೇಳ್ತಾನೆ, ನಾವು ನ್ಯಾಯವಾಗಿ ದಂಡನೆಯನ್ನು ಹೊಂದುತ್ತಾ ಇದ್ದೇವೆ, ಆದರೆ ಈತನಾದರೂ ಏನು ಮಾಡಲಿಲ್ಲ, ಅಂಥದ್ದೇನು ಮಾಡಲಿಲ್ಲ. ನೋಡ್ರಿ, ಕರ್ತನಾದ ಯೇಸುವಿನ ಗುಣಲಕ್ಷಣಗಳನ್ನು ಕಲ್ಕೊಂಡ ಮೊದಲನೇದಾಗಿ ತನ್ನ ಪಾಪದ ಅರುವನ್ನ ಉಂಟು ಮಾಡಿಕೊಂಡ ಕಳ್ಳನು, ಮತ್ತು ಎರಡನೇದಾಗಿ ಯೇಸು ಸ್ವಾಮಿ ಅಂಥ ಅನ್ಯಾಯವನ್ನು ಏನೂ ಮಾಡಲಿಲ್ಲ ಎಂಬುದಾಗಿ ಅರಿಕೆ ಮಾಡಿದ, ಆತನನ್ನು ಕೊಂಡಾಡಿದ, ಆತನನ್ನು ಸ್ತುತಿಸಿದ. ಆತನನ್ನು ಕೂಡ ಶಿಲುಬೆಗೆ ಹಾಕಲಾಗಿತ್ತು, ಆದರೆ ಆ ಒಂದು ಸ್ಥಳ ಶಿಲುಬೆಯಲ್ಲಿ ತಾಡುತ್ತಿರುವಂತ ಇನ್ನೊಬ್ಬ ಕಳ್ಳ, ಆತನು ಕರ್ತನನ್ನು ಕೊಂಡಾಡಿದ. ಅಂಥ ಪಾಪವನ್ನು ನೀನು ಮಾಡಲಿಲ್ಲ ರಕ್ಷಕ ಎಂಬುದಾಗಿ ಹೇಳುವುದರ ಮೂಲಕ ಕೃಪೆಯನ್ನು ಹೊಂದಿದ ಎಂಬುದಾಗಿ ನಾವು ನೋಡ್ತೇವೆ. ಈತನಾದರೂ ಅಲ್ಲದ್ದೇನು ಮಾಡಲಿಲ್ಲ ಎಂದು ಹೇಳಿ ಏನು ಹೇಳಿದ? ಇನ್ನೂ ಬಿಡಲಿಲ್ಲ, ಮಹಾಭಾಗ್ಯವನ್ನು ಆತನು ಪಡ್ಕೊಂಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆತನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ, ಆತನ ಪ್ರಾಣ ಪಕ್ಷಿ ಹೊರಟು ಹೋಗುತ್ತೆ. ಆದರೆ ಆತನು ಬಹಳ ಪವಿತ್ರಾತ್ಮನು ಆತನ ಮೂಲಕ ಚಲಿಸಿದನು ಎಂಬುದಾಗಿ ನಾನು ಗ್ರಹಿಸ್ಕೊತೇನೆ, ನಾನು ನಂಬುತ್ತೇನೆ. ಅಲ್ಲಿ ಹೇಳ್ತಾನೆ, ಯೇಸುವೆ ಯೇಸುವೆ, ಎರಡನೇ ಕಳ್ಳನು ಹೇಳ್ತಾನೆ, ಯೇಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ, ಹಲ್ಲೆಲೂಯ. ನೋಡ್ರಿ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದನು ಆ ಎರಡನೇ ಕಳ್ಳ. ಹಲ್ಲೆಲೂಯ. ಆಗ ತಕ್ಷಣ ಯೇಸು ಸ್ವಾಮಿ ನಾಳೆ ಇವತ್ತು ಅನ್ನಲಿಲ್ಲ, ಹಿಂದೆ ಈ ಹೊತ್ತೆ ಈ ಕ್ಷಣವೇ ನನ್ನ ಸಂಗಡ ಎಲ್ಲಿದ್ದೀಯಾ? ಪರದೈಸಿನಲ್ಲಿದ್ದೆ. ಎರಡನೇ ಮಾತು, ಶಿಲುಬೆಯ ಮೇಲೆ ನನ್ನ ರಕ್ಷಕನು ಮಾತನಾಡಿದಂಥ ಎರಡನೆಯ ಆಪ್ತ ವಾಕ್ಯ ಏನಂತಂದ್ರೆ, ಈ ಹೊತ್ತು ಕಳ್ಳನನ್ನ ಉದ್ದೇಶಿಸಿ, ಎರಡನೇ ಕಳ್ಳನನ್ನ ಉದ್ದೇಶಿಸಿ, ಇವತ್ತು ಈ ಕ್ಷಣವೇ ನನ್ನ ಜೊತೆ ನೀನು ಎಲ್ಲಿದ್ದೀಯಾ? ಪರದೈಸಿನಲ್ಲಿದ್ದೀಯ. ಹಲ್ಲೆಲೂಯ ಹಲ್ಲೆಲೂಯ. ನೋಡ್ರಿ, ಆತನು ಅಷ್ಟು ಹೇಳಿ ಸುಮ್ಮನೆ ಇದ್ದಿದ್ದೇ ಆಗಿದ್ರೆ ಬಹುಶಃ ಆತನಿಗೆ ಆ ಸೌಭಾಗ್ಯ ಸಿಗ್ತಾ ಇರಲಿಲ್ಲ. ಆದರೆ ಯೇಸುವೆ ಯೇಸುವೆ, ಆತನು ಕೂಡ ಯಾತನೆ ಪಡ್ತಾ ಇದ್ದಾನೆ ಎರಡನೇ ಕಳ್ಳ. ಆದರೆ ಹೇಳ್ತಾನೆ, ಯೇಸುವೆ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ, ನೋಡ್ರಿ, ಈತನಿಗೆ ಗೊತ್ತಿತ್ತು ಈತನು ತಿರುಗಿ ಬರ್ತಾನೆ ಎಂಬುದಾಗಿ. ಹಲ್ಲೆಲೂಯ. ನಾವು ಇಷ್ಟು ವಾಕ್ಯಗಳನ್ನು ಕೇಳಿದ್ದೇವೆ, ದೇವರ ವಾಕ್ಯ ನಮಗೆ ಚೆನ್ನಾಗಿ ಗೊತ್ತಿದೆ. ನಮಗೆ ನಿಮಗೆ ಗೊತ್ತಿದೆಯಾ ಪ್ರಿಯ ವಿಶ್ವಾಸಿ? ನಾವು ಆಲೋಚನೆ ಮಾಡೋಣ. ನನ್ನ ರಕ್ಷಕನು ಒಂದು ದಿವಸ ನನ್ನನ್ನು ಮುಖಾಮುಖಿಯಾಗಿ ಸಂಧಿಸ್ಲಿಕ್ಕಿದ್ದಾನೆ, ರಾಜ್ಯವನ್ನು ಪಡೆದವನಾಗಿ ಬರ್ತಾನೆ ಎಂಬ ನಂಬಿಕೆ ನನಗೆ ನಿಮಗೆ ಇದೆಯಾ? ಅದು ತಿಳ್ಕೊಳ್ಬೇಕಲ್ವಾ? ಇದು ಆತ್ಮನೇ ಹೇಳ್ಕೊಟ್ಟಿರ್ಬೇಕಲ್ವಾ? ಪವಿತ್ರಾತ್ಮನೇ ಆ ಕಳ್ಳನಿಗೆ ತಿಳಿಸ್ಕೊಟ್ಟಿರ್ಬೇಕಲ್ವಾ? ಯೇಸುವೆ ಯೇಸುವೆ ನೀನು ರಾಜ್ಯವನ್ನು ಪಡೆದವನಾಗಿ ಬರ್ತೀಯಲ್ಲ, ಆವಾಗ ನನ್ನನ್ನು ನೆನೆಸಿಕೋ. ಆತನು ನನ್ನನ್ನು ಸೇರಿಸಿಕೋ ಅಂತ ಅನ್ನಲಿಲ್ಲ, ಆತನಂದ ನನ್ನನ್ನು ನೆನೆಸಿಕೋ, ನೆನೆಸಿಕೋ, ನನ್ನನ್ನು ನೆನೆಸ್ಕೋಪ. ನೀನು ರಾಜ್ಯವನ್ನು ಪಡೆದವನಾಗಿ ಬರ್ತಿ, ನನಗೆ ಗೊತ್ತು, ನೀನು ರಾಜಾಧಿರಾಜನಾಗಿದ್ದಿ. ಈ ಚಿಕ್ಕ ಪ್ರಾರ್ಥನೆಯನ್ನು ಅಲ್ಲಿ ಮಾಡಿದ್ದಲ್ಲ, ಅಲ್ಲಿ ರಕ್ಷಕನನ್ನು ಕೊಂಡಾಡಿದನಲ್ಲ. ಎಲ್ಲ ರಾಜ್ಯಗಳು, ಎಲ್ಲ ರಾಜರುಗಳು ಕೆಲವು ವಯಸ್ಸಾದ್ಮೇಲೆ ಗತಿಸಿ ಹೋಗ್ತಾರೆ. ಆದರೆ ನನ್ನ ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿ ನಿರಂತರವಾಗಿ ಇರುವಂಥ ರಾಜನು ಎಂಬುದು ಈ ಕಳ್ಳನಿಗೆ ಗೊತ್ತಿತ್ತಲ್ಲ. ಈ ಒಂದು ಸೌಭಾಗ್ಯವನ್ನು ಉಪಯೋಗಿಸ್ಕೊಂಡು ಆತನೇನು ಮಾಡಿದೆ? ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಅಂದ ತಕ್ಷಣ ಯೇಸು ಸ್ವಾಮಿ ಅಂತ ಯಾತನೆಯಲ್ಲಿ ಅಲ್ಲಿ ಜನರನ್ನು ಉದ್ದೇಶಿಸಿ, ತಂದೆಯವರನ್ನು ಕ್ಷಮಿಸು, ತಾವು ಏನು ಮಾಡ್ತಾರೆ ಎಂಬುದನ್ನು ಅರಿಯರು, ಅವ್ರ ತಿಳುವಳಿಕೆ ಇಲ್ಲ. ಜನರ ಪರವಾಗಿ, ಪಾಪಿಗಳ ಪರವಾಗಿ ವಕಾಲತ್ತನ್ನು ಹೂಡಿದ, ಪಾಪಿಗಳ ಪರವಾಗಿ ಕರ್ತನಲ್ಲೇ ಮೊರೆ ಇಟ್ಟ, ಇವರನ್ನು ಕ್ಷಮಿಸು ಎಂಬುದಾಗಿ. ಬಹುಶಃ ಈ ಮಾತು ಆ ಕಳ್ಳನ ಜೀವಿತದಲ್ಲಿ ಮಾತಾಡಲಿಕ್ಕೆ ಪ್ರೇರೇಪಣೆ ಆಗಲಿಕ್ಕೆ ಸಾಧ್ಯತೆ ಉಂಟು, ಆತನ ಜೀವಿತ ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಉಂಟು. ತಂದೆಯ ಇವರನ್ನು ಕ್ಷಮಿಸು, ಇಂಥ ಭಯಂಕರವಾಗಿ ಈತನು ಹಿಂಸಿಸಲ್ಪಟ್ಟಾಗಿ ಕೂಡ ಇವರನ್ನು ಕ್ಷಮಿಸು ಎನ್ನುವ ಪ್ರಾರ್ಥನೆ, ತಂದೆಯನ್ನು ಉದ್ದೇಶಿಸಿ ಮಾಡಿದಂಥ ಪ್ರಾರ್ಥನೆ ಬಹುಶಃ ಈ ಕಳ್ಳನ ಜೊತೆಗೆ ಮಾತಾಡಿರ್ಬೋದು. ಇದೇ ಒಂದು ವೇಳೆ ಆತನ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಆಗಿರ್ಬೋದು. ಅಲ್ಲಿ ನೋಡ್ತೇವೆ, ಯೇಸುವೆ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ, ನನ್ನನ್ನು ಸೇರಿಸಿಕೋ ಎಂಬುದಾಗಿ ಹೇಳಿಲ್ಲ ಅಲ್ವಾ? ಆತ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳಿದ್ನಲ್ವಾ? ಈ ಚಿಕ್ಕ ಪ್ರಾರ್ಥನೆ, ತೊದಲುಡಿಯ ಪ್ರಾರ್ಥನೆ ಕರ್ತನಾದ ಯೇಸುವಿನ ಹೃದಯವನ್ನು ಕಲುಕಿತ್ತು ನೋಡ್ತೇವೆ. ಹಲ್ಲೆಲೂಯ. ಕರ್ತನಾದ ಯೇಸುವಿನ ಹೃದಯ ಕಲುಕಿತ್ತು. ಹಿಂದೆ ನನ್ನ ಸಂಗಡ ನೀನು ಎಲ್ಲಿದ್ದೀಯಾ? ಪರದೈಸಿನಲ್ಲಿದ್ದೀಯಾ? ಈ ಹೊತ್ತೆ ನನ್ನ ಸಂಗಡ ನೀನು ಪರದೈಸಿನಲ್ಲಿದ್ದೀಯಾ? ಹಲ್ಲೆಲೂಯ.
ಚಿಕ್ಕ ಪ್ರಾರ್ಥನೆಯನ್ನು, ತೊದಲುನುಡಿಯ ಪ್ರಾರ್ಥನೆಯನ್ನು ರಕ್ಷಕನು ಕೇಳುವನಾಗಿದ್ದಾನೆ, ಅವುಗಳನ್ನು ಸನ್ಮಾನಿಸುವನಾಗಿದ್ದಾನಲ್ವಾ. ಹಿಂದೆ ನನ್ನ ಸಂಗಡ ಎಲ್ಲಿದ್ದೀಯಾ? ಪರದೈಸಿ. ಹಾಗಾದರೆ ಪರದೈಸ್ ಅಂದರೆ ಏನಾಗಿದೆ? ಪರದೈಸ್ ಅಂದರೆ ಏನಾಗಿದೆ ಅಂದರೆ ಪರಲೋಕದ ಯೆರೂಸಲೇಮ್ ಆಗಿದೆ, ಪರಮ ಸೌಭಾಗ್ಯವಾಗಿದೆ. ಅಲ್ಲಿ ಜೀವವೃಕ್ಷದ ಫಲಗಳು ದೊರೆಯುತ್ತವೆ. ಈಗ ನಾವು ಶರೀರದಲ್ಲಿ ಜೀವಿಸುತ್ತಿರುವಂಥ ನಾವುಗಳು ಈ ಶರೀರ ಆತ್ಮವನ್ನು ಬಿಟ್ಟು ಹೋದ ಮೇಲೆ, ವಿಶ್ವಾಸಿಗಳ ಆತ್ಮ ಅದು ಬಿಟ್ಟು ಹೋದ ಮೇಲೆ ಪರದೈಸಿನಲ್ಲಿ ಈ ಆತ್ಮ ನೆಲೆಸುತ್ತೆ. ಅದು ಪರದೈಸಾಗಿದೆ. ಅದಕ್ಕೆ ನಾವು ಕರ್ತನ ಎದೆ ಎಂಬುದಾಗಿ ಹೇಳ್ಬೋದು, ಅಬ್ರಾಹ್ಮನ ಎದೆ ಎಂಬುದಾಗಿ ಹೇಳ್ಬೋದು. ಭೋಗ ಪುರುಷನು ಲಾಜರನ ಕಥೆಯನ್ನು ನಾವು ತಿಳಿದಿದ್ದೇವೆ. ಆ ಒಂದು ಕಥೆ ನೋಡುವಾಗ ಆತನು ಲಾಜರನು ಅಬ್ರಾಹ್ಮನ ಎದೆಗೆ ಹೊರಗೆ, ಅದು ಪರದೈಸ್. ಆ ಪರದೈಸಿನಲ್ಲಿ ಏನಿದೆ ಅಂದರೆ ಜೀವವೃಕ್ಷದ ಫಲಗಳು ಸಿಗುತ್ತವೆ. ನಾವು ಈ ಲೋಕದಲ್ಲಿ ಜೀವಿಸಿ ಶರೀರವನ್ನು ಕಳಚಿ ವಿಶ್ವಾಸಿಯ ಆತ್ಮ ಎಲ್ಲಿ ಹೋಗುತ್ತೆ ಗೊತ್ತಾ? ಪರದೈಸಿನಲ್ಲಿ ಹೋಗುತ್ತೆ. ಆ ಪರದೈಸು ಮಹಾಭಾಗ್ಯಕರವಾದ ಪರದೈಸು. ಈ ಭಾಗ್ಯಕರವಾದ ಸ್ಥಳವನ್ನು ಕರ್ತನಾದ ಯೇಸು ಸ್ವಾಮಿ ಕಲ್ವರಿ ಶಿಲುಬೆ ಮೇಲೆ ಯಾತನೆಯಲ್ಲಿರುವಾಗ, ಹಿಂಸೆಯಲ್ಲಿರುವಾಗ, ಶ್ರಮೆಯಲ್ಲಿರುವಾಗ ಈ ಸೌಭಾಗ್ಯವನ್ನು ಎರಡನೇ ಕಳ್ಳನಿಗೆ ಕೊಟ್ಟ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಆ ದೇಹ, ಆ ವಿಶ್ವಾಸಿಯ ಆತ್ಮ ಅಲ್ಲಿ ವಿಶ್ರಾಂತಿ ಪಡೆಯುತ್ತೆ. ಎಲ್ಲಿವರೆಗೆ ಗೊತ್ತಾ? ಕರ್ತನ ತುತ್ತೂರಿ ಶಬ್ದ ಊದುವ ತನಕ ಅಲ್ಲಿ ಆ ಆತ್ಮ ಅದು ವಿಶ್ರಾಂತಿ ಪಡುತ್ತೆ. ಕರ್ತನು ಒಬ್ಬೊಬ್ಬರ ಹೆಸರನ್ನು ಹಿಡಿದು ಕರೆಯುವಾಗ ಆ ಆತ್ಮ ರಕ್ಷಕನೇ ನಾನು ಹಾಜರಾಗಿದ್ದೇನೆ ಎಂಬುದಾಗಿ ಹೇಳುತ್ತೆ. ಅಲ್ಲಿವರೆಗೆ ನಾವೆಲ್ಲ ವಿಶ್ವಾಸಿಗಳಾದ ನಾವು ಆ ಆತ್ಮನು ಅಲ್ಲಿ ಪರದೈಸದಲ್ಲಿ ವಾಸವಾಗಿರ್ತಾನೆ. ಇದು ಈಗ ಒಂದು ವೇಳೆ ನಮಗೆ ಇಲ್ಲದೆ ಹೋಗಿದ್ರೆ, ವಿಶ್ವಾಸಿಯೇ ನೀನು ಸತ್ತ ಮೇಲೆ ಎಲ್ಲಿ ಹೋಗ್ತೀಯಾ? ವಿಶ್ವಾಸಿಯೇ, ಈ ಶರೀರ ನಿನ್ನ ಆತ್ಮ ಕಳಚಿ ಹೋದ್ಮೇಲೆ ಎಲ್ಲಿ ಹೋಗುತ್ತೆ? ಆತ್ಮ ಪರದೈಸಿಗೆ ಹೋಗುತ್ತೆ. ಒಂದು ವೇಳೆ ನೀನು ವಿಶ್ವಾಸಿಯಾಗಿದ್ದರೆ. ನಮಗೆ ಗೊತ್ತಿದೆಯಾ? ಪ್ರಕಟಣೆಗಳ ಪುಸ್ತಕ 22ನೇ ಅಧ್ಯಾಯ 21ನೇ ಅಧ್ಯಾಯದಲ್ಲಿ ನೋಡುವಾಗ ಈ ಪರಲೋಕದ ದೃಶ್ಯವನ್ನು ನಾವು ನೋಡ್ತೇವೆ. ಪರದೈಸ್ ಏನಾಗಿದೆ? ಅದು ಒಂದು ಪರಂಧಾಮ ಆಗಿದೆ, ಪರಮ ಆನಂದಕರವಾದ ತಾಣವಾಗಿದೆ, ಅಲ್ಲಿ ಉಲ್ಲಾಸವಾದ ತಾಣವಾಗಿದೆ, ಅಲ್ಲಿ ಯಾವ ಭಯವಿಲ್ಲ, ಅಲ್ಲಿ ಶಾಂತಿಯ ಸ್ಥಳವಾಗಿದೆ, ಅಲ್ಲಿ ಭಕ್ತರಿಗೆ ಕೃಪೆಯ ಸ್ಥಳವಾಗಿದೆ, ಕರ್ತನನ್ನು ಮುಖಾಮುಖಿಯಾಗಿ ನೋಡುವ ಒಂದು ಸ್ಥಳವಾಗಿದೆ. ಅಲ್ಲಿ ಈ ಲೋಕದ ಸೂರ್ಯನ ಪ್ರಕಾಶ ಬೇಕಾಗಿಲ್ಲ, ಕರ್ತನ ಮುಖಪ್ರಭೆಯೇ ಅಲ್ಲಿ ಬೆಳಕನ್ನ ಕೊಡುವಂಥದ್ದಾಗಿದೆ, ಪರಮಾನಂದ ಸ್ಥಳವಾಗಿದೆ. ಈ ಪರದೈಸನ್ನ ಇಷ್ಟೂ ದುಷ್ಕರ್ಮಿಯಾದ ಆ ಎರಡನೇ ಕಳ್ಳನಿಗೆ ಲಭಿಸಿತು. ಯಾಕೆ ಗೊತ್ತಾ? ಆತನು ಕರ್ತನಾದ ಯೇಸುವನ್ನ ತಿಳ್ಕೊಂಡ. ಅದಕ್ಕಿಂತ ಮುಂಚೆ ಆತನು ತನ್ನ ಪಾಪದ ಅರಿವನ್ನು ಮಾಡಿದ. ನಾನು ನಿಮಗೆ ಜ್ಞಾಪಿಸಿಕೊಡ್ತೇನೆ, ನಾವಾದರೂ ಈ ದಂಡನೆಗೆ ಯೋಗ್ಯರಾಗಿದ್ದೇವೆ ಎಂಬುದಾಗಿ ಹೇಳಿ ತನ್ನ ಪಾಪದ ಅರುವನ್ನು ಹಚ್ಚಿಕೊಂಡ, ಅರುಹಿದ ತನ್ನ ಪಾಪ, ನಾನು ಪಾಪಿ ಎಂಬುದಾಗಿ ಅನ್ಕೊಂಡ. ಮತ್ತು ಕರ್ತನಾದ ಯೇಸುವನ್ನು ಉದ್ದೇಶಿಸಿ, ಅಂಥದ್ದೇನು ನೀನು ಮಾಡಲಿಲ್ಲ, ಯಾಕೆ ನೀನು ದಂಡನೆಗೆ ಗುರಿಯಾಗಿದ್ದಿ ಎಂಬುದಾಗಿ ಹೇಳಿದ. ಅಷ್ಟೇ ಅಲ್ಲ, ಯೇಸುವೆ ನೀನು ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆಲೆಸಿಕೋ ಎಂಬ ಈ ಒಂದು ಚಿಕ್ಕ ಪ್ರಾರ್ಥನೆ ಕರ್ತನಾದ ಯೇಸುವನ್ನ ಕನಿಕರಿಸುವಂತೆ ಮಾಡಿತು. ವಾಟ್ ಅ ಮೈಟಿ ಗಾಡ್ ವಿ ಹ್ಯಾವ್. ಎಂಥ ಒಳ್ಳೆ ಸ್ನೇಹಿತ, ಕನಿಕರಿಸುವ ಕಂಪ್ಯಾಷನೇಟ್ ಫ್ರೆಂಡ್ ಜೀಸಸ್ ಇದ್ದಾರಲ್ವಾ? ಹೌದು, ಹಿಂದೆ ಈ ಹೊತ್ತು ನನ್ನ ಸಂಗಡ ಪರದೈಸಿನಲ್ಲಿದ್ದೀಯಾ? ಜೀವವೃಕ್ಷದ ಭಾಗ್ಯವನ್ನು ತಿನ್ನೋದಕ್ಕೋಸ್ಕರ, ಜೀವವೃಕ್ಷದ ಹಣ್ಣನ್ನು ತಿನ್ನೋದಕ್ಕೋಸ್ಕರ ನನ್ನ ಸಂಗಡ ನೀನು ಪರದೈಸಿನಲ್ಲಿದ್ದೀಯಾ? ಇಲ್ಲಿರುವಂತೆ ಅಸಮಾಧಾನ, ಇಲ್ಲಿರುವಂತೆ ಗಲಾಟೆ, ಇಲ್ಲಿರುವಂತೆ ಜಗಳ, ಇಲ್ಲಿರುವಂತೆ ಹಗೆತನ, ಹೊಟ್ಟೆ ಕಿಚ್ಚು ಅಲ್ಲಿ ಇಲ್ಲ ಪ್ರಿಯರೇ. ಪರಿಶುದ್ಧವಾದ ಸ್ಥಳ, ವಿಶ್ರಾಂತಿಯ ಸ್ಥಳ, ಪರಮಾನಂದವಾದ ಸ್ಥಳ. ಆ ಪರದೈಸಿ ಭಾಗ್ಯ ನಿನಗೆ ಬೇಕಾ? ಆ ಪರದೈಸ ನಿನಗೆ ಆ ಭಾಗ್ಯ ಬೇಕಾ? ಕಳ್ಳ ನೆನೆಸಿಕೊಂಡಂತ ಈ ಲೋಕದಲ್ಲಿ ದುಷ್ಕರ್ಮಿ ಎನಿಸಿಕೊಂಡಂತ ಈ ಎರಡನೇ ಕಳ್ಳನ ಸೌಭಾಗ್ಯವನ್ನು ನೋಡಿದೆವು. ಆತನಿಗೆ ಮಹಾಕೃಪೆ ಸಿಕ್ಕಿತು. ಈ ಪರದೈಸಿನ ಭಾಗ್ಯ ನಾನು ನೀನು ಅನುಭವಿಸ್ತೇವಾ? ಈ ಪರದೈಸು ನನಗೆ ನಿಮಗೆ ಬೇಕಾ? ಇವತ್ತೇ ಆ ಪರದೈಸಿನ ಭಾಗ್ಯವನ್ನು ನಿನಗೆ ನೋಡ್ಬೇಕನ್ನಿಸುತ್ತಾ? ಆ ದೇಶವನ್ನು ನಾನು ನೋಡ್ತೇನೆ, ಆ ಸೌಭಾಗ್ಯವನ್ನು ನಾನು ನೋಡ್ತೇನೆ ಎಂಬುದಾಗಿ ಅಂತ್ಯ. ಪ್ರಕಟಣೆಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಯಾರ್ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲಾಗಿಲ್ವೋ ಆತನಿಗೆ ಅಳಿಸಿ ಅವರು ಕರ್ತನ ರಾಜ್ಯವನ್ನು ಸೇರಲಾಗೋದಿಲ್ಲ, ಕರ್ತನ ಸೌಭಾಗ್ಯವನ್ನು ಸೇರಲಾಗೋದಿಲ್ಲ ವಾಕ್ಯ ಹೇಳುತ್ತೆ. ಆದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಉಳ್ಳಾತನೇ ಹೆಸರುಗಳನ್ನು ಅಳಕಿಸಿವಿಯಾ? ನನ್ನ ಅಪನಂಬಿಕೆಯ, ನನ್ನ ಪಾಪದ ನಿಮಿತ್ತ ಆ ಹೆಸರುಗಳು ಅಳಕಿಸಿವಿಯಾ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬೇಕಲ್ವಾ ಪ್ರಿಯ ವಿಶ್ವಾಸಿ? ಹಾಗಾದರೆ ಆ ದೇಶವನ್ನು ನೀನು ನೋಡಲು ಬಯಸ್ತೀಯಾ? ಆ ದೇಶ ಏನಾಗಿದೆ? ಹೀಗೆ ನೋಡು, सियोन देश हमारा है देश, रहते हैं हम परदेश, जाएंगे हम अपना देश,
सियोन देश हमारा है देश, रहते हैं हम परदेश, जाएंगे हम अपना देश। हालेलुया 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 हालेलुया। दुख जो हमारे यहाँ न होंगे फिर वहाँ, सारे दुखों का अंत होगा, सारे दुखों का अंत होगा। दुख के आसे यीशु पहुँचेगा। जियो न देश हमारा है देश, रहते हैं हम परदेश, जाएंगे हम अपना देश। सियोन देश हमारा है देश, रहते हैं हम परदेश, जाएंगे हम अपना ದೇಶ್. ಯಾರ್ಯಾರು ಸಿಯೋನ್ ದೇಶಕ್ಕೆ ನೋಡಲು ಇಷ್ಟಪಡ್ತೀರಾ? ಯಾರ್ಯಾರು ಆ ಪರದೈಸನ್ನು ನೋಡಲಿಕ್ಕೆ ಇಷ್ಟಪಡ್ತೀರಾ? ಪಾಪಿಗಳಾಗಿ ಮುಂದುವರಿಯೋದಕ್ಕಿಂತ ಆ ಎರಡನೇ ಕಳ್ಳನ ಹಾಗೆ ದುಷ್ಕರ್ಮಿ ಅನಿಸಿಕೊಂಡಂಥ, ಈ ಲೋಕದಲ್ಲಿ ಆತನು ದುಷ್ಕರ್ಮಿ ಅನಿಸಿಕೊಂಡಂಥ ಆ ಮನುಷ್ಯನ ಹಾಗೆ, ಆ ಕಳ್ಳನ ಹಾಗೆ ನಾವು ಕೂಡ ಪಾಪದ ಅರಿಕೆ ಮಾಡಿ, ರಕ್ಷಕ ನಾವು ನಿಜವಾಗಿಯೂ ದಂಡನೆಯಲ್ಲಿದ್ದೇವೆ ರಾಜ, ನಾವು ದಂಡನೆ ಹೊಂದಬೇಕಾಗಿದ್ದು ಅದು ನಾವು ದಂಡನೆಯಲ್ಲಿದ್ದೇವೆ, ಆದರೆ ನೀನಾದರೂ ಅಂಥದ್ದೇನು ಮಾಡಲಿಲ್ಲ. ನಿನ್ನ ಜೀವಿತ ಕಾಲದಲ್ಲೆಲ್ಲ ಅದ್ಭುತ ಕಾರ್ಯಗಳನ್ನು ಮಾಡಿದೆ, ಉಪಕಾರವನ್ನು ಮಾಡಿದೆ, ಅನೇಕರಿಗೆ ಆಶೀರ್ವಾದ ಮಾಡಿದೆ. ನಿನ್ನ ಪವಿತ್ರ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡು ನಿನ್ನ ಸಂತಾನವನ್ನು ಮಾಡಿದೆ ಎಂಬುದಾಗಿ ಆತನನ್ನು ಸ್ತುತಿಸುವಾಗ ಆತನ ಕೃಪೆ ಆಶೀರ್ವಾದಗಳು ನಮ್ಮ ಮೇಲೆ ಬರುತ್ತವಲ್ಲ. ಪ್ರಿಯ ವಿಶ್ವಾಸಿಯೇ, ಹಾಗಾದರೆ ನಾವು ಈಗಲೇ ತಕ್ಷಣ ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಕರ್ತನಾದ ಯೇಸು ಸ್ವಾಮಿಯ ಮನಸ್ಸು ಭಯಂಕರವಾಗಿ ಸಂತೋಷಗೊಳ್ಳುತ್ತೆ. ಆ ಕಳ್ಳನು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿದ, ದುಷ್ಕರ್ಮಿ ಎನಿಸಿಕೊಳ್ಳುವಂತ ಆ ಕಳ್ಳನು ಪ್ರಾರ್ಥನೆ ಮಾಡಿದ, ಯೇಸುವೆ ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಹೇಳುವಾಗ, ಈ ಹೊತ್ತೇ ನನ್ನ ಈ ಕ್ಷಣವೇ ನನ್ನ ಸಂಗಡ ನೀನು ಪರದೈಸಿನಲ್ಲಿದ್ದಿ. ಪರದೈಸಿನ ಹಣ್ಣನ್ನು ತಿನ್ನೋದಕ್ಕೋಸ್ಕರ ನೀನು ಆಲೋಚಿಸ್ತೀಯ, ಪರದೈಸಿನ ಹಣ್ಣನ್ನು ಅದಕ್ಕೋಸ್ಕರ ನೀ ಅಭಿಲಾಷೆ ಪಡ್ತೀಯ, ಪರದೈಸಿನ ಹಣ್ಣುಗೋಸ್ಕರ, ಜೀವವೃಕ್ಷ ಫಲಕ್ಕೋಸ್ಕರ, ಕರ್ತನ ಸಿಂಹಾಸನಕ್ಕೋಸ್ಕರ ನಾನು ಆತನನ್ನು ಮುಖಾಮುಖಿಯಾಗಿ ನೋಡ್ತೇನೆ ಎಂಬ ಈ ಒಂದು ಭಯಕ್ಕೆ ನಿನ್ನದಾಗ್ಯ ಬನ್ರಿ, ಓಡಿ ಬನ್ರಿ, ಕರ್ತನ ಹತ್ರ ಓಡಿ ಬನ್ರಿ, ಜೀವವೃಕ್ಷದ ಫಲವನ್ನ ಪಡ್ಕೊಳ್ರಿ. ಕರ್ತನು ಯಥೇಚ್ಛವಾಗಿ ಕೊಡ್ತಾನೆ. ಅಲ್ಲಿವರೆಗೆ ನಾವು ರಕ್ಷಕನ ಮುಖ ನೋಡೋಣ ಅಲ್ವಾ? ಹಾಗಾದ್ರೆ ನಾವು ಈಗಲೇ ಈ ಕ್ಷಣವೇ ಪರದೈಸಿಗೋಸ್ಕರ ಹಾತೊರೆಯೋಣ. ನಮ್ಮ ವಯಸ್ಸು ಒಂದು ವೇಳೆ 40 ಆಗಿರ್ಬೋದು, 50 ಆಗಿರ್ಬೋದು, 60, 70 ವರ್ಷ ಆಗಿರ್ಬೋದು, ಆದರೆ ಒಂದು ದಿವಸ ನನ್ನ ರಕ್ಷಕನ ಮುಖವನ್ನ ನಾನು ಮುಖಾಮುಖಿಯಾಗಿ ನೋಡ್ತೇನೆ ಎಂಬ ಬಯಕೆ ನಿನ್ನದಿದ್ದೇ ಆಗಿದ್ರೆ, ರಕ್ಷಕ ನೀನು ಅಂಥದ್ದೇನು ಮಾಡಲಿಲ್ಲ ರಾಜ, ನೀನು ಅದ್ಭುತ ಕಾರ್ಯಗಳನ್ನು ಮಾಡಿದಿ ರಾಜ, ನೀನು ಭಯಂಕರವಾಗಿ ಹಿಂಸಿಸಲ್ಪಡುವಾಗೂ ಕೂಡ ನಮ್ಮನ್ನು ಕ್ಷಮಿಸಿದಿ ರಾಜ ಎಂಬುದಾಗಿ ನೀನು ಹೇಳ್ತೀಯಾ? ಹಾಗಾದ್ರೆ ಪರದೈಸಿನ ಭಾಗ್ಯಕ್ಕೋಸ್ಕರ ನಿನಗಿಚ್ಛೆ ಉಳ್ಳದಾಗಿದ್ರೆ ನನ್ನ ಜೊತೆ ಪ್ರಾರ್ಥನೆ ಮಾಡು, ದೇವರನ್ನ ಘನಪಡಿಸು. ಹಾಲೆಲ್ಲೂಯ. ರಕ್ಷಕನೇ, ಅಂದು ಆ ಕಳ್ಳನಿಗೆ, ಎರಡನೇ ಕಳ್ಳನಿಗೆ ಮಹಾಕೃಪೆಯನ್ನು ಅನುಗ್ರಹಿಸಿದಿ. ಆತನ ಚಿಕ್ಕ ಪ್ರಾರ್ಥನೆ ನಿನ್ನ ಮನಸ್ಸನ್ನು ಪರಿವರ್ತಿಸಿತು, ಆ ಚಿಕ್ಕ ಪ್ರಾರ್ಥನೆ ನಿನ್ನ ಹೃದಯವನ್ನು ಕಲುಕಿತು. ಹೌದು ರಕ್ಷಕ, ನಮಗೆ ಆ ಪರದೈಸನ್ನ ಕೊಡು ರಾಜ, ನಮ್ಮೊಬ್ಬೊಬ್ಬರಿಗೆ ಪರದೈಸನ್ನು ಕೊಡು. ಪ್ರಿಯ ವೀಕ್ಷಕರ ಜೀವಿತಕ್ಕೋಸ್ಕರ ಅವರು ಕ್ಷಮಾಪಣೆ ಮಾಡಿದ್ದಾರೆ ಪ್ರಿಯನೇ, ಅದಕ್ಕೋಸ್ಕರ ತಂದೆ ಪರದೈಸಿನ ಭಾಗ್ಯವನ್ನ ದುಷ್ಕರ್ಮಿಗೆ ಕೊಟ್ಟಿದ್ದೇ ಆಗಿದ್ರೆ ನಮ್ಮನ್ನು ಕೂಡ ಸ್ವಾಮಿ ನಾವು ತಗ್ಗಿಸಿಕೊಂಡು ಪಾಪದ ಅರಿಕೆ ಮಾಡಿ ನಾವು ಪರದೈಸಿನ ಸೌಭಾಗ್ಯಕ್ಕೆ ಪಾತ್ರರನ್ನಾಗ ಮಾಡಪ್ಪ. ನಮ್ಮನ್ನು ಕ್ಷಮಿಸು, ನಮ್ಮನ್ನು ಪರದೈಸಿಗೆ ಸೇರಿಸು. ಆ ಪರ ಸಿಂಹಾಸನ ಮೇಲೆ ಇರುವಂತ ನನ್ನ ರಕ್ಷಕನನ್ನು ನಾವು ಯಾವಾಗಲೂ ಆರಾಧಿಸುವಂತೆ ಸಹಾಯ ಮಾಡು. ಪ್ರಿಯ ವೀಕ್ಷಕರನ್ನು ಆಶೀರ್ವಾದ ಮಾಡು, ಅವ್ರ ಜೀವಿತದಲ್ಲಿ ಕೃಪೆ ಕೊಡು, ಆಶೀರ್ವಾದ ಕೊಡು. ನಾವು ಇತರರನ್ನು ಕ್ಷಮಿಸುವ ಮನಸ್ಸನ್ನು ನಮಗೆ ಕೊಡು ಅಪ್ಪ. ನಾವು ನಿನ್ನ ಮುಖವನ್ನ ಮುಖಾಮುಖಿಯಾಗಿ ನೋಡ್ಲಿಕ್ಕಾಗುವಂತೆ ಸಹಾಯ ಮಾಡು ರಕ್ಷಕನೇ. ಈ ಪ್ರಿಯ ಕ್ಷಮಾಮರಣ ದಿನಗಳಲ್ಲಿ ರಕ್ಷಕನೇ, ನಾವು ಒಬ್ಬೊಬ್ಬರು ನಿನ್ನನ್ನೇ ಆರಾಧಿಸುವಂತೆಯೋ, ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇದೆಯಾ ಎಂಬುದನ್ನ ನಾವು ವಿವೇಚಿಸಿಕೊಳ್ಳುವಂತೆ ಸಹಾಯ ಮಾಡು. ಪ್ರಿಯ ವೀಕ್ಷಕರನ್ನ ಆಶೀರ್ವಾದ ಮಾಡು, ಅವರ ಕಣ್ಣೀರನ್ನು ಒರೆಸು, ನೀ ಅವರನ್ನು ಸ್ಪಂದಿಸು, ನೀನು ಸ್ಪರ್ಶ ಮಾಡು, ಅವರು ವ್ಯಾಧಿ ಮುಕ್ತರಾಗಿರ್ಲಿಕ್ಕಾಗುತ್ತೆ ಸಹಾಯ ಮಾಡು. ಕ್ರಿಸ್ತೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ ತಂದೆಯೇ, ಆಮೇನ್.
ಪ್ರಿಯ ವಿಶ್ವಾಸಿಗಳೇ, ಈಗಲಾದರೂ ಕೂಡ ನೀವು ಪರದೇಶಿನ ಮಹಾಭಾಗ್ಯವನ್ನು ತಿಳಿದುಕೊಂಡಿದ್ದೀರಾ. ನಾವು ಮುಂದಿನ ವಾರ ಇದೇ ಸಮಯ ಮೂರನೇ ಉಕ್ತಿಯನ್ನು, ಮೂರನೇ ಮಾತನ್ನು ನನ್ನ ರಕ್ಷಕನಾದ ಯೇಸು ಸ್ವಾಮಿ ಪ್ರೀತಿಯಿಂದ ಮಾತನಾಡಿದ ಆ ಮೂರನೇ ಮಾತುಗಳಿಗೋಸ್ಕರ ಸಿದ್ಧರಾಗಿ ಬರೋಣ. ಅದಕ್ಕಿಂತ ಪೂರ್ವದಲ್ಲಿ ಕ್ಷಮೆಯನ್ನು ಮಾಡೋಣ, ಕರ್ತನ ಮುಖವನ್ನು ನೋಡೋಣ. ಎರಡನೇ ಕಳ್ಳನ ಹಾಗೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಳ್ಳೋಣ. ಈ ಹೊತ್ತೇ, ಈ ಕ್ಷಣವೇ ನೀನು ನನ್ನ ಸಂಗಡ ಪರದೇಶಿನಲ್ಲಿದ್ದಿ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಸೌಭಾಗ್ಯಕ್ಕೆ ನಾವು ಪಾತ್ರರಾಗೋಣ. ದೇವ್ರಿಗೆ ವಂದನೆ.